ಪಿತೃಪಕ್ಷದ ದಿನ ನಮ್ಮ ತಾತ ಮತ್ತು ನಮ್ಮ ಅಜ್ಜಿ ಏನೆಲ್ಲ ಐಟಮ್ಸ್ ಎತ್ತಾಕೊಂಡು ಹೋಗಿದ್ರು ಗೊತ್ತಾ? ಬಿಟ್ಟವ್ರೆ ಊಟ ಮಾಡಿ ತಿರ್ಗಾ ಹೋಗ್ಬೇಕು. ನನಗೂ ಮತ್ತು ನಮ್ಮ ಅಜ್ಜಿಗೂ ನಮ್ಮ ತಾತನಿಗೂ ಅಷ್ಟೊಂದು ಬಾಂಡಿಂಗ್ ಇರಲಿಲ್ಲ. ಆದ್ರೂ ನಮ್ಮ ಅಜ್ಜಿ ನನಗೆ ಎಷ್ಟೊಂದು ಸಲ ಕಾಣಿಸ್ಕೊಂಡಿದ್ದಾರೆ ಗೊತ್ತಾ? ಆವಾಗ ಯಾವ ರೇಂಜಿಗೆ ಭಯ ಆಗ್ತಿತ್ತಂದರೆ, ಒನ್ಸ್ ಅಪಾನ್ ಎ ಟೈಮಲ್ಲಿ ನನಗೆ ಅನಿಸ್ತಿತ್ತು ಸತ್ಮೇಲೆ ಯಾಕೆ ಇಷ್ಟೊಂದು ವೆರೈಟಿ ಐಟಮ್ಸ್ ಮಾಡಿ ಇಡ್ತಿದ್ದಾರೆ, ಇದ್ದಾಗ ಏನೋ ಯಾಕೆ ಕೊಡ್ತಾ ಇಲ್ಲ ಅಂತ ಅನಿಸ್ತು. ಇವಾಗ ಅನಿಸಿದೆ ಇದ್ದಾಗ ಬೆಲೆ ಇರಲ್ಲ, ಹೋದ್ಮೇಲೆ ಎಲ್ಲ ಬೆಲೆ ಜಾಸ್ತಿ ಸಿಗೋದು ಅಂತ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಅಜ್ಜಿ ಮತ್ತು ನಮ್ಮ ತಾತನಿಗೋಸ್ಕರ ನಾನು ರೂಮ್ನ ಸ್ಯಾಕ್ರಿಫೈಸ್ ಮಾಡ್ತಿದ್ದೀನಿ. ಇವತ್ತು ನಮ್ಮ ಅಜ್ಜಿ ನಮ್ಮ ತಾತ ಇಬ್ಬರು ನನ್ನ ರೂಮಲ್ಲೇ ಮಲ್ಕೋತಾರೆ. ನನ್ನ ಲೈಫ್ ಒಂಥರ ಯಾವ ಥರ ಸಿಕ್ಕಾಕೊಂಡ್ಬಿಟ್ಟೈತೆ ಅಂದರೆ, ಟ್ರಾಫಿಕ್ ಥರ ಹೋಗೋದು ನಿಲ್ಲೋದು ಒಂದೇ ಸೆಕೆಂಡಿಗೆ ಒಯ್ತಾ ಇರೋದು. ನಮ್ಮ ಅಜ್ಜಿ ಒಂದು 70 ವರ್ಷ ತನಕ ಬದುಕಿದ್ರು, ಆದರೆ ನಾನು ಅಷ್ಟೊಂದು ಒಳ್ಳೆಯವಳಲ್ಲ ಅನಿಸುತ್ತೆ. ಅಷ್ಟು ವರ್ಷ ಎಲ್ಲ ಬದುಕಿರಲ್ಲ. ಮತ್ತೆ ಎಂತ ಕಮೆಂಟ್ ಬಾಕ್ಸಲ್ಲಿ ಎಂತಾದರೂ ಹೇಳಿ. ಮತ್ತೆ ಸಿಗ್ತೀನಿ. ಲವ್ ಯು ಆಲ್.